ಸಂಖ್ಯೆಯಲ್ಲಿ ನೀವು ಕೇಳಿದ್ದೀರಿ. ಇದು ಸಾಂಸ್ಕೃತಿಕವಾದ ವೇದಿಕೆಯಾದ ಕಾರಣ ಆ ರೀತಿಯ ಚರ್ಚೆಗೆ ನಾನು ಈ ಸಂದರ್ಭದಲ್ಲಿ ಹೋಗುವುದಿಲ್ಲ. ಸಂಸ್ಕೃತಿ ಎಂದರೆ ಒಬ್ಬ ಮನುಷ್ಯರನ್ನು ಆತನ ಆಂತರಿಕವಾದ ಧರ್ಮವನ್ನ ಹೊರತೆಗೆದು ಧರ್ಮಬದ್ಧವಾದ ಬದುಕಿಗೆ ಅವರನ್ನು ಸಜ್ಜುಗೊಳಿಸುವಂತಹ ಒಂದು ಪ್ರತೀತಿ. ಪರಸ್ಪರ ಒಟ್ಟುಗೂಡಿ ಬಾಳುವಂತಹ ಒಂದು ನಾಡಿನಲ್ಲಿ ಸಾಂಸ್ಕೃತಿಕವಾದ ವಿನಿಮಯಗಳನ್ನು ಮಾಡಿಕೊಂಡು ನಾವು ಬದುಕುತ್ತಾ ಇದ್ದೇವೆ. ಈ ದೇಶದ ವಿಶೇಷವಾಗಿ ನಮ್ಮ ಭಾರತದ ಮಹತ್ವದ ಬಗ್ಗೆ ನಾವು ಹೇಳುವುದಾದರೆ ಇದೊಂದು ಕೊಡುಕೊಳ್ಳುವಿಕೆಗಳ ಒಂದು ಭೂಮಿ. ಶತಮಾನಗಳ ಕಾಲ ಪರಸ್ಪರ ಸಾಂಸ್ಕೃತಿಕವಾದ ವಿನಿಮಯಗಳನ್ನು ಮಾಡಿಕೊಂಡು ಬಂದಂತಹ ಭೂಮಿ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಎಲ್ಲೂ ಸಮಾನತೆಗಳಿಲ್ಲದಂತಹ ಒಂದು ದೇಶ ಎಂಬ ನೆಲೆಯಲ್ಲಿ ಈ ನಾಡಿನ ಉಜ್ವಲವಾದ ಪರಂಪರೆಗಳನ್ನು ಅವಲೋಕನ ಮಾಡುವಾಗ ನಮ್ಮ ದೇಶದ ಸಂವಿಧಾನದಲ್ಲಿ ಜಾತ್ಯತೀತ, ಸಮಾಜವಾದ ಮುಂತಾದ ಪದಗಳು ಯಾವಾಗ ಬಂತು ಎನ್ನುವುದರ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಅದು ಯಾವಾಗ ಬಂದರೂ ಅದನ್ನು ಈ ದೇಶದ ಸಂವಿಧಾನದಲ್ಲಿ ಎಷ್ಟನೇ ತಿದ್ದುಪಡಿಯಲ್ಲಿ ಸೇರಿಸಲ್ಪಟ್ಟಿದ್ದರೂ ಈ ದೇಶ ಈ ಸಂವಿಧಾನ ಬರುವುದಕ್ಕಿಂತ ಮುಂಚೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಸಹಸ್ರಮಾನ ವರ್ಷಗಳಿಂದಲೇ ಇದೊಂದು ಸಾಂಸ್ಕೃತಿಕವಾದ ನೆಲೆಬೀಡಾಗಿ ಮಾರ್ಪಟ್ಟಿದೆ. ಈ ದೇಶ ಯಾರನ್ನು ಕೂಡ ಬೇಡ ಅಂತ ಹೇಳಿದ ಒಂದು ನಾಡಲ್ಲ. ಯಾರು ಕೂಡ ಹಾದು ಬಂದಾಗಲೂ ಅವರನ್ನು ಸ್ವೀಕರಿಸಿದೆ, ಅವರಿಗೆ ಕೆಂಪು ಹಾಸನ್ನ ಹಾಸಿದೆ, ಅವರಿಗೆ ಇಲ್ಲಿ ಬರುವಂತಹ ವಿಶಾಲವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅವರು ಯಾವ ಜಾತಿ, ಯಾವ ಮತ, ಯಾವ ಪಥ, ಯಾವ ಪಂಗಡ ಅಂತ ಈ ದೇಶ ನೋಡಿಲ್ಲ. ಅಂತಹ ಒಂದು ಪರಂಪರೆ ನಮಗಿಲ್ಲ. ಕಯ್ಯಾರ ಕಿಂಜಣ್ಣರೈಗಳ ಮಾತಲ್ಲಿ ಹೇಳುವುದಾದರೆ ಆರ್ಯರೋ, ಮೊಘಲರೋ, ಕ್ರೈಸ್ತರೋ ತಡೆಯೇನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಆರ್ಯರು ಬಂದರು ವೆಲ್ಕಮ್, ಮೊಘಲರು ಬಂದರು ಸ್ವಾಗತ, ಕ್ರೈಸ್ತರು ಬಂದಾಗಲೂ ಸ್ವಾಗತ, ಮೊಹಮ್ಮದ್ ಪೈಗಂಬರ್ ಅನುಯಾಯಿಗಳು ಈ ದೇಶಕ್ಕೆ ಕಾಲಿಟ್ಟಾಗಲೂ ಸ್ವಾಗತ. ನುಡಿಬನ್ನ ಬದಲೆಣದೆ, ಜಾತಿ ಮತ ಬೇರೆಣದೆ, ಭೇದವೆಣಿಸದೆ ಓ ತಾಯಿ ನೀ ಸಲಹಿದೆ. ಕಿಂಜಣ್ಣರೈಗಳು ಬಹಳ ಸುಂದರವಾಗಿ ನಾಡಿನ ಸಾಂಸ್ಕೃತಿಕವಾದ ಪರಂಪರೆಯನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ. ಎಲ್ಲರನ್ನೂ ಕೂಡ ಒಳಗೊಳ್ಳುವ ವಿಶಾಲವಾದ ಒಂದು ತತ್ವವನ್ನೊಳಗೊಂಡಂತಹ ಒಂದು ದೇಶ. ಈ ದೇಶದ ಆತ್ಮ ಅಂತ ನಾವು ಅದನ್ನು ಕರೀತೇವೆ. ಯುನಿಟಿ ಇನ್ ಡೈವರ್ಸಿಟಿ, ಅನೇಕತೆಗಳಲ್ಲಿ ಏಕತೆ, ಅನೇಕತೆಗಳು ಸೇರಿ ಒಂದಾಗುವಂತಹ ಒಂದು ಅದ್ಭುತವಾದ ಭೂಮಿ. ಯಾರನ್ನು ಬೇಡವೆನ್ನದ, ಯಾರನ್ನು ಈ ನಾಡಿನಿಂದ ದೂರ ಸರಿಯುವಂತೆ ಮಾಡದ, ಎಲ್ಲರಿಗೂ ವಿಶಾಲವಾದ ಅವಕಾಶ ಕೊಟ್ಟಂತಹ ಸಾವಿರಾರು ವರ್ಷಗಳ ಹಿನ್ನೆಲೆಯುಳ್ಳ ಸಾಂಸ್ಕೃತಿಕವಾದ ಒಂದು ಭೂಮಿ ನಮ್ಮದು. ನಮ್ಮ ನಾಡಲ್ಲಿರುವ ಸಾಂಸ್ಕೃತಿಕವಾದ ಒಗ್ಗಟ್ಟಿಗೆ, ನಮ್ಮ ನಾಡಲ್ಲಿರುವ ಕಲ್ಚರಲ್ ವಿನಿಮಯಗಳಿಗೆ, ಸಾಂಸ್ಕೃತಿಕವಾದ ಎಕ್ಸ್ಚೇಂಜ್ಗಳಿಗೆ ಈ ದೇಶದಲ್ಲಿ ಧರ್ಮ ತೊಡಕಾದದ್ದಿಲ್ಲ, ಮತ ತೊಡಕಾದದ್ದಿಲ್ಲ, ಬಣ್ಣಗಳು ತೊಡಕಾದದ್ದಿಲ್ಲ, ಜಾತಿ ಪಂಗಡಗಳು ಯಾವತ್ತೂ ಕೂಡ ತೊಡಕಾದದ್ದಿಲ್ಲ. ಯಾಕೆಂದರೆ ಈ ನಾಡಿನ ಯಾವ ಧರ್ಮ ಕೂಡ ಮನುಷ್ಯನ ಒಟ್ಟಾಗಿ ಬಾಳುವ ಸಿದ್ಧಾಂತಕ್ಕೆ ವಿರುದ್ಧವಲ್ಲ. ಯಾವ ಧರ್ಮ ಕೂಡ ಮನುಷ್ಯರನ್ನು ಒಟ್ಟಾಗಿ ಬಾಳುವುದನ್ನು ತಡೆಯುವಂತಹ ಸಿದ್ಧಾಂತಗಳನ್ನು ಒಳಗೊಂಡಿಲ್ಲ. ಮಜ್ಹಬ್ ನಹೀ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಮಜ್ಹಬ್ ಒಟ್ಟೊಟ್ಟಿಗೆ ಬಾಳುವುದನ್ನು ಯಾವತ್ತೂ ಕೂಡ ತಡೆದಿಲ್ಲ. ಪರಸ್ಪರ ಸಂಘರ್ಷದ ಪಾಠಗಳನ್ನು ಮಜ್ಹಬ್ ಅಥವಾ ಧರ್ಮಗಳು ಬೋಧಿಸಿಲ್ಲ. ಮಜ್ಹಬ್ ನಹೀ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ವತನ್ ಹೇ, ಹಿಂದೂಸಿತಾನ್ ಹಮಾರಾ. ಹಿಂದೂಸ್ತಾನ್ ಎನ್ನುವ ಅತ್ಯಂತ ಉಜ್ವಲವಾದ ಒಂದು ಸಂಕಲ್ಪ 6,500 ವರ್ಷಗಳ ಹಿಂದೆ ಸಿಂಧೂ ನದಿ ತಟಾಕದಲ್ಲಿ ಜನ್ಮ ತಾಳಿದಂತಹ ಒಂದು ವಿಶಿಷ್ಟವಾದ ಒಂದು ಪರಂಪರೆ. ಯಾವ ಪರಂಪರೆಯನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂರದ ನದಿ ತಟದ ಸಂಸ್ಕಾರ ಅಂತ ನಾವು ಕರೀತೇವೆಯೋ, ಅಂದಿನಿಂದ ಇಂದಿನ ತನಕ ಈ ದೇಶವನ್ನು ಯಾರು ಬಾಳಲಿ, ಯಾರು ಆಳಲಿ, ಈ ದೇಶದಲ್ಲಿರುವ ಬಹುಸಂಖ್ಯಾತರು ಯಾರಾಗಲಿ, ಅಲ್ಪಸಂಖ್ಯಾತರು ಯಾರಾಗಲಿ, ಭೇದ ಭಾವವಿಲ್ಲದೆ ಈ ನಾಡವರನ್ನ ಸಲಹಿದೆ. ನುಡಿಬನ್ನ ಬೇರೆಣದೆ, ಜಾತಿ ಮತ ಬದಲೆಣದೆ, ಭೇದವೆಣಿಸದೆ ಓ ತಾಯಿ ನೀ ಸಲಹಿದೆ. ಕಯ್ಯಾರ ಕಿಂಜಣ್ಣರಿಗಳು ಎಷ್ಟು ಸುಂದರವಾಗಿ ಈ ದೇಶದ ಉಜ್ವಲವಾದ ಪರಂಪರೆಗಳನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ.
ಆ ಪರಂಪರೆಯಲ್ಲಿ ಉಳಿಬೇಕೆನ್ನುವುದು ಕೂರತಂಗಳರವರಂತಹ ಮಹಾತ್ಮರ ಆಶಯವಾಗಿತ್ತು. ತಾಜುಲ್ ಉಲಮಾ ಸಯ್ಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ 65 ವರ್ಷಗಳ ಕಾಲ ಉಳ್ಳಾಳದಲ್ಲಿ ನಿಂತುಕೊಂಡು ಈ ನಾಡಿಗೆ ಆಧ್ಯಾತ್ಮಿಕವಾದ ನಾಯಕತ್ವದ ಕೊಟ್ಟ ಸಂದರ್ಭಗಳಲ್ಲಿ ಅದು ಕೂಡ ಸಂಸ್ಕೃತಿಯ ನೆಲೆಬೀಡಾಗಿತ್ತು. ಭಾರತದ ಪ್ರಧಾನಮಂತ್ರಿಗಳಲ್ಲಿಗೆ ಬಂದಿದ್ದರು, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಬಂದಿದ್ರು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಅನೇಕ ಧುರೀಣರು ಉಳ್ಳಾಳ್ ತಂಗಳರನ್ನು ಕಾಣೋದಕ್ಕಾಗಿ ಉಳ್ಳಾಳಕ್ಕೆ ಬಂದಿದ್ರು. ಸಾಂಸ್ಕೃತಿಕವಾದ ರಾಯಭಾರತವನ್ನು ವಹಿಸಿಕೊಂಡಿದ್ರು. ಯಾವ ರೀತಿಯಲ್ಲಿ ಕೂರತಂಗಳರವರು ಈ ಕುಗ್ರಾಮದಲ್ಲಿ ನಿಂತುಕೊಂಡು ಒಂದು ನಾಡಿನ ಸಾಂಸ್ಕೃತಿಕವಾದ ರಾಯಭಾರವನ್ನು ವಹಿಸಿದ್ರು. ಜಾತಿ ಮತಗಳ ಪಥಪಂಗಡಗಳ ವಿಭಿನ್ನತೆಗಳ ಮಧ್ಯೆ ಒಂದುಗೂಡಿಸುವ ಸ್ನೇಹದ ಸೇತುವಾಗಿ ಬಹುಮಾನ್ಯ ತಂಗಳ್ ಯಾವ ರೀತಿ ಮೆರೆದಿದ್ರು ಎನ್ನುವುದನ್ನು ನಾವು ನೋಡಿದ್ದೇವೆ. ಇದು ಪವಿತ್ರವಾದ ಇಸ್ಲಾಮಿನ ಆಶಯ. ಇಸ್ಲಾಂ ಅಂದರೆ ಒಕ್ಕೂಟ. ಇಸ್ಲಾಂ ಅಂದರೆ ಅದು ಪರಸ್ಪರ ಸಲಹುವ, ಬಂಧಿಸುವಂತಹ ಒಂದು ಬಹಳ ಉನ್ನತವಾದಂತಹ ಒಂದು ಹಗ್ಗ, ಒಂದು ಸ್ನೇಹದ ಸ್ಪರ್ಶ. ಸಹೋದರರೇ, ಅದು ಯಾವತ್ತೂ ಕೂಡ ಭಯವನ್ನು ಹುಟ್ಟುಹಾಕಿಲ್ಲ. ಈ ಜಗತ್ತಲ್ಲಿ ಇವತ್ತು ಅತ್ಯಂತ ಹೆಚ್ಚಾಗಿ ಖರ್ಚಾಗುವಂತಹ ಒಂದು ಪದ ಅಂದರೆ ಅದು ಇಸ್ಲಾಮೋಫೋಬಿಯಾ. ನಮ್ಗೆ ಗೊತ್ತಿದೆ, ಇಸ್ಲಾಮೋಫೋಬಿಯಾ ಎನ್ನುವುದು ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಖರ್ಚಾಗುವ ಒಂದು ಪದ. ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಲಾಭ ತರುವಂತಹ ಒಂದು ಇಂಡಸ್ಟ್ರಿ, ಜಗತ್ತಲ್ಲಿ ಅತ್ಯಂತ ಹೆಚ್ಚಾಗಿ ಲಾಭವನ್ನು ಕೊಯ್ಯುವಂತಹ ಒಂದು ಉದ್ಯಮ ಇಸ್ಲಾಮೋಫೋಬಿಯಾ. ಇಸ್ಲಾಂ ಭೀತಿ ಎನ್ನುವ ರೀತಿಯಲ್ಲಿ ಇಸ್ಲಾಮಿನ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿಕೊಂಡು ಜನರು ಆ ಧರ್ಮವನ್ನು ತಪ್ಪಾಗಿ ಅರ್ಥೈಸುವಂತೆ ಮಾಡುವಂತಹ ಕುಟಿಲವಾದ ಪರಿಶ್ರಮಗಳು ಇವತ್ತು ನೀವು ಯೋಚನೆ ಮಾಡಬಹುದು. ಪವಿತ್ರವಾದ ಧರ್ಮವನ್ನು ಅಪಕೀರ್ತಿಗೊಳಿಸುವಂತಹ ಪರಿಶ್ರಮಗಳು ಜಾಗತಿಕವಾಗಿ ಇವತ್ತು ನಡೆಯುತ್ತಾ ಇದೆ. ಇಸ್ಲಾಮೋಫೋಬಿಯಕ್ಕಾಗಿ ಒಂದು ದಿನವನ್ನೇ ವಿಶ್ವಸಂಸ್ಥೆ ಈ ಜಗತ್ತಿಗೆ ನೀಡಿದೆ. ಒಂದು ದಿವಸ ಯುಎನ್ಒ ಒಂದು ದಿವಸವನ್ನು ಕೊಟ್ಟಿದೆ, ವಿಶ್ವಸಂಸ್ಥೆ. ಆ ದಿವಸದ ಹೆಸರೇನು? ಇಸ್ಲಾಮೋಫೋಬಿಯೋ ಡೇ, ಇಸ್ಲಾಂ ಭೀತಿ ದಿವಸ. ಯಾತಕ್ಕಾಗಿ ಆ ದಿವಸವನ್ನ ಯುಎನ್ ಘೋಷಣೆ ಮಾಡಿದೆ? ವಿಶ್ವಸಂಸ್ಥೆ ಯಾತಕ್ಕಾಗಿ ಆ ದಿವಸವನ್ನ ಘೋಷಣೆ ಮಾಡಿದೆ? ಇಸ್ಲಾಂ ಭೀತಿಯ ಬಗ್ಗೆ ಜಗತ್ತಿಗೆ ಜಾಗೃತಿಯನ್ನು ಮೂಡಿಸಲು. ಅಂದ್ರೆ ಇಸ್ಲಾಮಿಗೆ ವಿರುದ್ಧವಾಗಿ ಅಲ್ಲ. ಯಾವುದನ್ನು ಇಸ್ಲಾಂ ಭೀತಿ ಅಂತ ಹೇಳಿ ಜನರು ಇವತ್ತು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರಗಳನ್ನು ಮೆಟ್ಟಿ ನಿಂತುಕೊಂಡು ಇಸ್ಲಾಮಿನ ಸರಿಯಾದ ಸಿದ್ಧಾಂತಗಳನ್ನು ಜನತೆಗೆ ತಿಳಿಸುವಂತಹ ಒಂದು ದಿನವನ್ನಾಗಿ ಆಚರಿಸುವ ಮಟ್ಟಕ್ಕೆ ಇಸ್ಲಾಮೋಫೋಬಿಯಾ ಇವತ್ತು ಬೆಳೆದು ನಿಂತಿದೆ. ಸಹೋದರರು, ಗೊತ್ತಿದೆ, ಇಸ್ಲಾಮಿನ ಪರಂಪರೆ ಆಧ್ಯಾತ್ಮಿಕವಾದ ಪರಂಪರೆ, ಅದರದ್ದು ರಾಜಕೀಯವಾದ ಪರಂಪರೆ ಅಲ್ಲ. ಇಸ್ಲಾಂ ರಾಜಕೀಯವಾದ ಪರಂಪರೆಯನ್ನು ಹೊಂದಿರುವ ಸಂದರ್ಭಗಳಲ್ಲೂ ಕೂಡ ಅದರ ತಳಹದಿ ಆಧ್ಯಾತ್ಮಿಕವಾಗಿತ್ತು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಕಟ್ಟಕಡೆಯ ಪ್ರವಾದಿ, ಅಲ್ಲಾಹನ ಸೃಷ್ಟಿಗಳಲ್ಲಿ ಸರ್ವಶ್ರೇಷ್ಠರಾದ ಸೃಷ್ಟಿ, ಜಗತ್ತು ಕಂಡ ಅತ್ಯಂತ ದೊಡ್ಡ ಆಲಿಂ. ಅನ ಅಅಲಮುಕುಂ ವ ಅತ್ಕಾಕುಂ, ನಿಮ್ಮ ಪೈಕಿ ಅತ್ಯಂತ ದೊಡ್ಡ ಜ್ಞಾನಿ ನಾನು ಅಂತ ಸ್ವಯಂ ಹೇಳಿದ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ರಾಷ್ಟ್ರವನ್ನ ಕಟ್ಟಿದ್ರು, ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ರು. ಆ ಸಾಮ್ರಾಜ್ಯದಲ್ಲಿ ಸರ್ವಾಧಿಪತಿಯಾದ ರಾಷ್ಟ್ರಾಧ್ಯಕ್ಷರಾಗಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೇತೃತ್ವವನ್ನು ಕೊಟ್ಟಿದ್ರು. ಆದರೆ ಪ್ರವಾದಿಗಳ ರಾಜಕೀಯ ವಿಶ್ಲೇಷಣೆ ಆಗಿತ್ತಂದರೆ ಅದು ಆಧ್ಯಾತ್ಮದ ತಳಹದಿಯಲ್ಲಿತ್ತು. ಪ್ರವಾದಿಗಳ ರಾಜಕೀಯ ವಿಶ್ಲೇಷಣೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ರಾಜಕೀಯವಾದ ಉದ್ದೇಶಗಳ ಅಡಿಯಲ್ಲಿ ಯಾರನ್ನು ಕೂಡ ದೂರ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿಲ್ಲ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿರುವ ಸರ್ವರಿಗೂ ಕೂಡ ಕ್ಷೇಮವನ್ನು ಕೊಟ್ಟರು, ಎಲ್ಲರನ್ನೂ ಕೂಡ ಸಮತಾಭಾವದಿಂದ ಕಾಣುವಂತಹ ಸಿದ್ಧಾಂತವನ್ನು ಹೇಳಿಕೊಟ್ರು. ಎಲ್ರಿಗೂ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಾತ್ಯತೀತತೆಯ ಸೆಕ್ಯುಲರಿಸಂ ಎನ್ನುವ ಪದ ಭಾರತ ಮತ್ತು ಉಳಿದ ಜಗತ್ತಿನ ವಿವಿಧ ಜಗತ್ತಿನ ಸಂವಿಧಾನಗಳಲ್ಲಿ ಸ್ಥಾನವನ್ನು ಪಡೆಯುವುದಕ್ಕಿಂತ ಶತಶತಮಾನಗಳ ಹಿಂದೆ ಸೆಕ್ಯುಲರಿಸಂ, ಜಾತ್ಯತೀತ, ಮತ ನಿರಪೇಕ್ಷಿತತ್ವ ಎನ್ನುವ ಶಬ್ದವನ್ನ ಪರಿಣಾಮಕಾರಿಯಾಗಿ ಜಗತ್ತಲ್ಲಿ ಆಚರಣೆಗೆ ತಂದ ಗುರುವಾಗಿದ್ದರು, ರಾಜಕೀಯ ಮುಸದ್ದಿಯಾಗಿದ್ದರು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಿ ವಾಸ್ ಸೀಸರ್ ಅಂಡ್ ಪೋಪ್ ಇನ್ ಒನ್. ಒಂದೇ ಅರ್ಥದಲ್ಲಿ ಸೀಸರ್ ಮತ್ತು ಪೋಪ್ ಆಗಿದ್ದರು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳೋದು ಚರಿತ್ರಕಾರರಿಗೆ ಕಾರಣ ಒದಗಿಸಿದ್ದಾಗಿತ್ತು. ಹಿ ವಾಸ್ ಎ ಪೋಪ್ ಅಂಡ್ ಸೀಸರ್ ಇನ್ ಒನ್. ಒಂದೇ ಸಂದರ್ಭದಲ್ಲಿ ಪೋಪ್ ಅಂದ್ರೆ ಯಾರು? ಧಾರ್ಮಿಕವಾದ ಮುಖಂಡ. ಒಂದೇ ಸಂದರ್ಭದಲ್ಲಿ ಸೀಸರ್ ಯಾರು? ರೋಮಿನ ಸರ್ವಾಧಿಪತಿಯಾದ ರಾಷ್ಟ್ರಾಧ್ಯಕ್ಷ. ಒಬ್ಬನೇ ವ್ಯಕ್ತಿ ಒಂದೇ ಸಂದರ್ಭದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಮತ್ತು
ಆಧ್ಯಾತ್ಮವನ್ನು ಒಟ್ಟುಗೂಡಿಸಿ ಜಗತ್ತಿಗೆ ವಿಶಿಷ್ಟವಾದಂತಹ ಒಂದು ಮಾರ್ಗದರ್ಶನವನ್ನು ಕೊಡಲು ಸಾಧ್ಯವಾದ ವ್ಯಕ್ತಿತ್ವವಾಗಿದ್ದರು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಈ ಧರ್ಮದಲ್ಲಿ ಭೀತಿ ಇಲ್ಲ, ಈ ಧರ್ಮದಲ್ಲಿ ಪ್ರೀತಿ ಇದೆ, ಈ ಧರ್ಮದಲ್ಲಿ ಪರಸ್ಪರ ಕೂಡು ಬಾಳುವಿಕೆ ಇದೆ, ಈ ಧರ್ಮದಲ್ಲಿ ಒಟ್ಟಾಗಿ ಬಾಳುವಂತಹ ಸಿದ್ಧಾಂತಗಳನ್ನು ಪ್ರೋತ್ಸಾಹ ಮಾಡಲಾಗಿದೆ. ಒಮ್ಮೆ ಪ್ರವಾದಿಗಳು ಹೇಳಿದರು, ನನ್ನ ದೇಶದಲ್ಲಿ ಮುಸಲ್ಮಾನರು ಮಾತ್ರವಲ್ಲ, ಮುಸ್ಲಿಮೇತರರಿದ್ದಾರೆ. ಈ ದೇಶ ಇಸ್ಲಾಮಿ ಆಡಳಿತದ ಚೌಕಟ್ಟಲ್ಲಿದೆ. ಈ ದೇಶದ ಸಂವಿಧಾನ ಪವಿತ್ರವಾದ ಕುರ್ಆನ್ ಆಗಿದೆ. ಈ ದೇಶದ ರಾಷ್ಟ್ರಾಧ್ಯಕ್ಷ ಅಂತಿಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಈ ದೇಶದೊಂದು ಅಪೋಸಿಷನ್ ಪಾರ್ಟಿ ಲೀಡರ್ ಇಲ್ಲ, ಈ ದೇಶದೊಂದು ಪ್ರತಿಪಕ್ಷವಿಲ್ಲ. 100% ಧರ್ಮಬದ್ಧವಾದಂತಹ ಒಂದು ದೇಶ ಇದು. ಅದಾಗಿಯೂ ಮುಹಮ್ಮದ್ ಪೈಗಂಬರ್ ಹೇಳಿದ್ದೇನು, ಈ ದೇಶದಲ್ಲಿ ಮುಸಲ್ಮಾನರಂತೆ ಮುಸ್ಲಿಂ ಅಲ್ಲದವರಿಗೂ ಬದುಕುವಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಮುಸ್ಲಿಮೇತರಿಗೆ ಬದುಕುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಅವರಿಗೆ ತೊಂದರೆಗಳನ್ನು ಕೊಡಬೇಡಿ, ಅವರನ್ನು ಹಿಂಸಿಸಬೇಡಿ, ಅವರ ಮನಸ್ಸಿಗೆ ನೋವನ್ನುಂಟು ಮಾಡಬೇಡಿ, ಅವರನ್ನು ಅಲ್ಪಸಂಖ್ಯಾತರು ದಮನಿತರು ಅಂತ ಕಾಣಬೇಡಿ, ಅವರಿಗೆ ವಿರುದ್ಧವಾಗಿ ಯಾವುದೇ ತೊಂದರೆಗಳನ್ನು ಕೊಡಬೇಡಿ. ಅಂತಹ ತೊಂದರೆಗಳನ್ನು ಕೊಟ್ಟರೆ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರದಲ್ಲಿರುವ ಅಮುಸ್ಲಿಂ ಪ್ರಜೆಗಳಿಗೆ ನೀವೇನಾದರೂ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಮಾಜಿಕವಾದ ಶೋಷಣೆಗಳನ್ನು ಮಾಡಿದರೆ, ಅವರನ್ನು ಯಾವುದೇ ಅರ್ಥದಲ್ಲಿ ನೀವು ಅವರಿಗೆ ತೊಂದರೆ ಉಂಟಾಗುವ ರೀತಿಯಲ್ಲಿ ನೀವು ಕೆಲಸ ಮಾಡಿದರೆ, ಮಾತನಾಡಿದರೆ, ಚಿಂತನೆ ಮಾಡಿದರೆ, ಮುಹಮ್ಮದ್ ಪೈಗಂಬರ್ ಹೇಳಿದರು, ಅನಾ ಹಜೀಜುಹು ಯೌಮಲ್ ಕಿಯಾಮಾ, ಅಲ್ಲಾಹನ ನ್ಯಾಯಾಲಯದಲ್ಲಿ ನಾನು ಅವನ ವಿರುದ್ಧ ಸಾಕ್ಷಿ ನುಡಿಯುವೆ ಅಂತ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಇದರ ಅರ್ಥವೇನೆಂದರೆ, ಸಮಗ್ರವಾದ ಒಂದು ಜೀವನ ಕ್ರಮವನ್ನ ಜಗತ್ತಿಗೆ ಸಲ್ಲಿಸಿ ಆ ಸಮಗ್ರವಾದ ಜೀವನದಡಿಯಲ್ಲಿ ಸರ್ವರಿಗೂ ಬಾಳುವಂತಹ ಒಂದು ಅವಕಾಶವನ್ನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿದ್ರು. ಅದನ್ನೇ ನಾವು ಸಾಂಸ್ಕೃತಿಕವಾದ ಜೀವನ ಅಂತ ಹೇಳ್ತಾ ಇದ್ದೇವೆ. ಜಗತ್ತಲ್ಲಿರುವ ಎಲ್ಲರೂ ಕೂಡ ಇಸ್ಲಾಂ ಸ್ವೀಕರಿಸಬೇಕು ಅನ್ನುವ ಸಿದ್ಧಾಂತ ಮುಹಮ್ಮದ್ ಪೈಗಂಬರ್ ಎಲ್ಲೂ ಕೊಟ್ಟಿಲ್ಲ. ಒಂದೇ ಒಂದು ಕುರಾನ್ ಶರೀಫ್ ಅಲ್ಲಿರುವ 3,24,000 ಅಕ್ಷರಗಳ ಪೈಕಿ ಒಂದೇ ಒಂದು ಅಕ್ಷರದಲ್ಲೂ ಕೂಡ ಇಸ್ಲಾಂ ಪರಮತ ದ್ವೇಷವನ್ನ ಕಲಿಸಿಲ್ಲ. ಇಸ್ಲಾಂ ಪರಮತ ದ್ವೇಷವನ್ನ ಕಲಿಸಿಲ್ಲ. ಅಲ್ಲಿ ಜಾತ್ಯತೀತೆಯನ್ನು ಇಸ್ಲಾಂ ಬಿಂಬಿಸಿದೆ. ಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲು ಇಅದಿಲು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು ವರ್ಗದೊಂದಿಗೆ ಇರುವ ದ್ವೇಷ, ಅಭಿಪ್ರಾಯ ವ್ಯತ್ಯಾಸ, ನಿಮಗಿರುವ ಭಿನ್ನಮತ, ಅವರೊಂದಿಗೆ ಸಂಘರ್ಷ ಮಾಡಲಿಕ್ಕೆ ಎಡೆ ಮಾಡಿಕೊಡಬಾರದು. ನಿಮ್ಮ ಅಭಿಪ್ರಾಯಾಂತರಗಳು ದೈಹಿಕ ಶಾರೀರಿಕವಾದ ಯುದ್ಧಗಳಿಗೆ, ಸಂಘರ್ಷಗಳಿಗೆ, ಗಲಾಟೆಗಳಿಗೆ, ಗಲಭೆಗಳಿಗೆ ಯಾವತ್ತೂ ಕೂಡ ದಾರಿ ಮಾಡಿಕೊಡಬಾರದು. ಮುಹಮ್ಮದ್ ರಸೂಲುಲ್ಲಾಹಿ ರವರ ಕಟ್ಟ ಆದೇಶವಾಗಿತ್ತು. ಹಾಗೆ ಮಾಡಿದವರನ್ನು ಅತ್ಯಂತ ತೀವ್ರವಾದ ರೀತಿಯಲ್ಲಿ ಶಿಕ್ಷಿಸಲಾಗಿತ್ತು. ಸಹೋದರರು ಗಮನಿಸಬೇಕು, ಈ ಒಂದು ಸಾಂಸ್ಕೃತಿಕವಾದ ಪಾಠವನ್ನು ನಾವು ಕಾಣಬೇಕು. ಖಾಜಾ ಮುঈನುದ್ದೀನ್ ಚಿಶ್ತಿ ಈ ದೇಶಕ್ಕೆ ಬಂದು ಸಂದೇಶವನ್ನು ಕೊಟ್ಟದ್ದು. ಆ ಖಾಜಾರವರ ಬಳಿ ಬರುವಂತಹ ಈ ನಾಡಿನ ದೊರೆಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ಸಂದರ್ಭದಲ್ಲೂ ಕೂಡ ನೇರವಾಗಿ ಆಗಮಿಸದಿದ್ದರು. ಮೋದಿಯವರು ಅಜ್ಮೀರ್ ದರ್ಗಕ್ಕೆ ಚಾದರವನ್ನ ಕಳಿಸಿಕೊಟ್ಟಿದ್ದಾರೆ. ಈ ದೇಶವನ್ನಾಡಿದ ಪ್ರತಿಯೊಬ್ಬರು ಕೂಡ ತಮ್ಮ ವತಿಯಿಂದೊಂದು ಚಾದರವನ್ನ ಅಜ್ಮೀರ್ ದರ್ಗಕ್ಕೆ ಒದಗಿಸಲಿಕ್ಕೆ ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೆ ಗೊತ್ತಿದೆ, ಅಜ್ಮೀರ್ ಖಾಜಾ ಈ ದೇಶದ ಆಧ್ಯಾತ್ಮಿಕವಾದ ಸುಲ್ತಾನ್. ಚಿಶ್ತಿ ನೆ ಜಿಸ್ ಜಮೀನ್ ಮೇ ಪೈಗಾಮ್ ಹಕ್ ಸುನಾಯಾ, ನಾನಕ್ ನೆ ಜಿಸ್ ಚಮನ್ ಮೇ ವಹದತ್ के गीत गाया, तातारियों ने जिसको अपना वतन बनाया, जिसे इजाजियों से दश्ते अरब छुटाया, मेरा वतन वही है, मेरा वतन वही है. ಅಲ್ಲಾಮ ಇಕ್ಬಾಲ್ ಬಹಳ ಸುಂದರವಾಗಿ ಹೇಳಿದರು, ಖಾಜಾ ಮುঈನುದ್ದೀನ್ ಚಿಶ್ತಿ ದೇಶದಲ್ಲಿ ಮಾಡಿದ್ದು ವಹದತ್ ಕೆ ಗೀತ್ ಗಾಯ, ಅವರು ಏಕತೆಯ ಹಾಡನ್ನು ಹಾಡಿದರು. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಕೂಡ ಆ ಸನ್ನಿಧಾನಕ್ಕೆ ಬಂದರು. ಅಲ್ಲಿ ಕೊಡುವಂತಹ ಲಂಗರ್ ಎನ್ನುವ ಪ್ರಸಾದದಲ್ಲಿ ಯಾವುದೇ ಮಾಂಸಾಹಾರವನ್ನು ಬೆರೆಸದೆ ಶುದ್ಧವಾದ ಮಾಂಸರಹಿತವಾದಂತಹ ಒಂದು ಪ್ರಸಾದವನ್ನು ಕೊಡ್ಲಿಕ್ಕೆ ಅಜ್ಮೀರ್ನ ಆಡಳಿತ ಮಂಡಳಿ ನಿರ್ಧಾರ ಮಾಡಿತು. ಯಾಕೆಂದರೆ ಅದರಲ್ಲಿ ಮಾಂಸಾಹಾರ ಒಳಗೊಂಡಿದ್ದರೆ ಖಾಜಾರ ಸನ್ನಿಧಾನಕ್ಕೆ ಬರುವ ಮನುಷ್ಯರು ಮುಸಲ್ಮಾನರು ಮಾತ್ರ ಅಲ್ಲ, ಮಾಂಸಾಹಾರಿಗಳು ಮಾತ್ರ ಅಲ್ಲ, ಮಾಂಸಾಹಾರಿಗಳು ಬರ್ತಾರೆ, ಸಸ್ಯಾಹಾರಿಗಳು ಬರ್ತಾರೆ, ಬೇರೆ ಬೇರೆ ಆಹಾರ ಸಂಸ್ಕೃತಿಯುಳ್ಳ ಮನುಷ್ಯರು ಬರ್ತಾರೆ, ಬೇರೆ ಬೇರೆ ವಿಶ್ವಾಸಗಳನ್ನು ಒಳಗೊಂಡ ಮನುಷ್ಯರು ಬರ್ತಾರೆ. ಅವರೆಲ್ಲರನ್ನು ಒಳಗೊಂಡುವಂತಹ ಒಂದು ಸಿದ್ಧಾಂತ ಆರ್ಯರು, ಕೈಸರು, ಮುಗಲರು ತಡೆಯೇನು ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಅವರನ್ನು ಸ್ವಾಗತಿಸುವಂತಹ ಪರಿಪಾಠ ಈ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಇದೆ. ಈ ದೇಶದ ಮೇಲೆ ಫ್ರೆಂಚರ ದಾಳಿ ನಡೆಯಿತು, ಡಚ್ಚರ್ ದಾಳಿ ನಡೆಯಿತು, ಪೋರ್ಟುಗೀಸರ ದಾಳಿ ನಡೆಯಿತು. 26ನೇ ವರ್ಗವಾಗಿ ದೇಶದ ಮೇಲೆ
ಬ್ರಿಟಿಷರು ದಾಳಿ ಮಾಡಿದರು. ಆ ಸಂದರ್ಭಗಳಲ್ಲೆಲ್ಲ ನಾಡಿನ ಸಂರಕ್ಷಣೆಗಾಗಿ ಪಣದೊಟ್ಟವರು ಯಾರಾಗಿದ್ದರು? ಮುಸ್ಲಿಂ ಸಮುದಾಯದವರಾಗಿದ್ದರು. 5 ಲಕ್ಷ ಮಂದಿ ಭಾರತ ಸ್ವಾತಂತ್ರ್ಯದಲ್ಲಿ ದೈಹಿಕ ಊನವಾಗಿ ಆತ್ಮವನ್ನು ಕಳಕೊಂಡು, ಪ್ರಾಣವನ್ನು ಕಳಕೊಂಡು, ಅಂಗಾಂಗಗಳನ್ನ ಗಾಯ ಮಾಡಿಸಿಕೊಂಡು ಈ ದೇಶಕ್ಕಾಗಿ ಅವರು ಪ್ರಾಣಾರ್ಪಣೆ, ಅಂಗಾರ್ಪಣೆ ಮಾಡಿದರೆ 5 ಲಕ್ಷದಷ್ಟು ಮುಸಲ್ಮ ಜನರು ಈ ದೇಶಕ್ಕಾಗಿ ಮಾಡಿರುವ ತ್ಯಾಗಗಳ ಪೈಕಿ ನಂಬರ್ 1 ತ್ಯಾಗ ಯಾವುದು ಅಂದರೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಶಹೀದ್ ಎ ಮಿಲ್ಲತ್ ಟಿಪ್ಪು ಸುಲ್ತಾನ್ ಶಹೀದ್. ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತ ಮೊಟ್ಟ ಮೊದಲ ಭಾರತೀಯ ಅದು ಟಿಪ್ಪು ಆಗಿದ್ದರು. ಮೌಲಾನಾ ಟಿಪ್ಪು ಸುಲ್ತಾನ್ ಶಹೀದ್ ರಹಿಮಹುಲ್ಲಾ. ನೀವು ಗಮನಿಸಬೇಕು, 1757ರಲ್ಲಿ ಈ ದೇಶದ ಮೇಲೆ ಮೊಟ್ಟ ಮೊದಲ ಬಾರಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ದಾಳಿ ಮಾಡಿದಾಗ ಎದೆಯೊಡ್ಡಿ ನಿಂತುಕೊಂಡು ದೇಶದ ಸಂರಕ್ಷಣೆಗಾಗಿ ಹೋರಾಟ ಮಾಡಿದವರು ಯಾರಾಗಿದ್ರು? ಕಲ್ಕತ್ತಾದ ನವಾಬ್ ಸಿರಾಜ್ ದೌಲಾ ಎಂಬ ಒಬ್ಬ ಮುಸಲ್ಮಾನಾಗಿದ್ದ. ಈ ರೀತಿ ಸಾಂಸ್ಕೃತಿಕವಾದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯುಜ್ವಲವಾದ ಒಂದು ಇತಿಹಾಸಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಸಾಧ್ಯವಾಗಿತ್ತು. ಭಾರತದ ಮಟ್ಟಿಗೆ ಹೇಳುವುದಾದರೆ ಈ ದೇಶಕ್ಕೊಂದು ಆಧ್ಯಾತ್ಮಿಕವಾದ ಒಂದು ಪರಂಪರೆ ಇದೆ. ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ದೇಶಕ್ಕೆ ಬಂದಿಲ್ಲ. ಪ್ರವಾದಿಗಳ ಫಾರಿನ್ ಟೂರ್ಗಳ ಪ್ರೋಗ್ರಾಮ್ಗಳಲ್ಲಿ ಭಾರತ ಇರಲಿಲ್ಲ. ಮೊಹಮ್ಮದ್ ಪೈಗಂಬರ್ ಸಿರಿಯಾ ಶಾಮ್ಗೆ ಹೋಗಿದ್ರು, ಆದರೆ ಅವರು ಬೇರೆ ವಿದೇಶಗಳಿಗೆ ಹೋಗಿರಲಿಲ್ಲ. ಪ್ರವಾದಿಗಳು ಈ ದೇಶಕ್ಕೆ ಬಾರದೆ ಈ ದೇಶವನ್ನು ಇಷ್ಟಪಟ್ಟರು. ಹಿಂದ್ ಎನ್ನುವುದು ಮುಹಮ್ಮದ್ ಪೈಗಂಬರ್ ಅವರ ಅತ್ಯಂತ ಪ್ರೀತಿಯ ಒಂದು ಸಂಜ್ಞೆ, ಒಂದು ಸಂಕೇತವಾಗಿತ್ತು. ಹದೀಸ್ಗಳಲ್ಲಿ ಕಾಣಲು ಸಾಧ್ಯವಾಗಬಹುದು. ಪ್ರವಾದಿಗಳ ಸನ್ನಿಧಾನದಲ್ಲಿ ಶುಂಠಿ, ಇಂಜಿ, ಜಿಂಜರ್ ವಿತರಣೆ ಮಾಡುವಂತಹ ಒಂದು ಸಂದರ್ಭ. ಪ್ರವಾದಿಗಳ ಆ ಸನ್ನಿಧಾನದಲ್ಲಿ ಒಂದು ಕೊಡದಲ್ಲಿ, ಒಂದು ಪಾತ್ರೆಯಲ್ಲಿ ಶುಂಠಿಯನ್ನು ತಂದು ಆ ಶುಂಠಿಯನ್ನು ವಿತರಣೆ ಮಾಡಲಾಗಿತ್ತು. ಎಲ್ಲಾ ಸ್ವಹಾಬಿಗಳಿಗೂ ಪ್ರವಾದಿಗಳು ಆ ಶುಂಠಿಯನ್ನು ಕೊಟ್ಟರು, ಜಿಂಜರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆಗ ಅವರಲ್ಲಿ ಕೇಳಲಾಯಿತು, ಎಲ್ಲಿಂದ ಸಿಕ್ಕಿತು ಈ ಜಿಂಜರ್ ನಿಮಗೆ? ಆಗ ಪ್ರವಾದಿಗಳ ಉತ್ತರ, ಮಲಿಕುಲ್ ಹಿಂದ್ ಅರ್ಸಲನಿ ಮಲಿಕುಲ್ ಹಿಂದ್, ಇದನ್ನೊಬ್ಬ ಭಾರತೀಯ ರಾಜ ನನಗೆ ಕಲಿಸಿಕೊಟ್ಟ ಅಂತ ಪ್ರವಾದಿಗಳು ಉತ್ತರ ಕೊಟ್ಟಿದ್ದರು. ಆ ಮಟ್ಟದಲ್ಲಿ ಭಾರತ ಮತ್ತು ಪ್ರವಾದಿಗಳೊಂದಿಗೆ ಅತ್ಯಂತ ಉನ್ನತವಾದ ಒಂದು ಬಾಂಧವ್ಯವಿತ್ತು. ಇನ್ನ ರಸೂಲಲ ಸೈಫುನ್ ಯುಸ್ತದಾഉ ಬಿಹಿ ಮುಹನ್ನದುಂ ಮಿನ್ ಸುಯೂಫಿಲ್ಲಾಹಿ. ಪ್ರವಾದಿಗಳ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಕಅಬ್ ಬಿನ್ ಜುಹೈರ್ ಆಡುವ ಸಂದರ್ಭಗಳಲ್ಲಿ ಮುಹನ್ನದುನ್ ಎನ್ನುವ ಒಂದು ಪದ ಹಿಂದಿಗೆ ಸಂಬಂಧಪಟ್ಟ, ಭಾರತಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಬಹುದಾದ, ಭಾರತದಲ್ಲಿ ನಿರ್ಮಾಣ ಮಾಡಿದ ಖಡ್ಗ ಅಂತ ಹೇಳಬಹುದಾದ ಮುಹನ್ನದುಂ ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು ಅಂತ ಹಾಡಿರುವ ಹಾಡು ಬಾನತ್ ಸುಆದ ಎನ್ನುವ ವಿಶ್ವವಿಖ್ಯಾತವಾದ ಪ್ರವಾದಿ ಪ್ರೇಮ ಕಾವ್ಯದಲ್ಲಿ ಇಂದಿಗೂ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಆ ರೀತಿ ಪರಸ್ಪರ ಕೊಡುಕೊಳ್ಳುವಿಕೆಗಳು, ಗಿವ್ ಅಂಡ್ ಟೇಕ್ಸ್, ಸಾಂಸ್ಕೃತಿಕವಾದ ಎಕ್ಸ್ಚೇಂಜ್ಗಳು, ಕಲ್ಚರಲ್ ಎಕ್ಸ್ಚೇಂಜಸ್ ಈ ದೇಶದಲ್ಲಿ ಶತಮಾನಗಳಿಂದ ಅಲ್ಲ, ಸಹಸ್ರಮಾನಗಳಿಂದ ಈ ದೇಶದಲ್ಲಿ ಬಂದಿದೆ. ಇಲ್ಲಿ ಕುರ್ರತು ಸಾದಾತ್ ರವರ 1ನೇ ಉರೂಸ್ನಲ್ಲಿ ಇದನ್ನು ನಾವು ಹೇಳಬಹುದಾದಂತಹ ಒಂದು ವಿಚಾರ ಅಂದ್ರೆ, ಈ ಎಲ್ಲಾ ಸಾಂಸ್ಕೃತಿಕವಾದ ಎಕ್ಸ್ಚೇಂಜ್ಗಳಿಗೆ ಮಹಾತ್ಮರು, ಆಧ್ಯಾತ್ಮಿಕ ಪುರುಷರು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾಯಕತ್ವ ಕೊಟ್ಟವರು ಆಧ್ಯಾತ್ಮಿಕ ಪುರುಷರುಗಳು, ರಾಜಕೀಯ ವ್ಯಕ್ತಿಗಳಲ್ಲ. ನಾವು ಗಮನಿಸಬೇಕು, ರಾಜಕೀಯ ವ್ಯಕ್ತಿಗಳನ್ನು ಅದಕ್ಕೆ ಕೊಟ್ಟಿಲ್ಲ, ಅದಕ್ಕೆ ಮಹತ್ವಗಳನ್ನು ಕೊಟ್ಟಿಲ್ಲ. ರಾಜಕೀಯ ವ್ಯಕ್ತಿಗಳ ದೊಡ್ಡ ಮಟ್ಟದ ಕೊಡುಗೆಗಳು ವಿಚಾರಗಳಲ್ಲಿಲ್ಲ. ಎಲ್ಲಿ ಆಧ್ಯಾತ್ಮಿಕತೆ ಇದೆಯೋ ಅಲ್ಲಿ ನಮಗೆ ಒಗ್ಗಟ್ಟನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ, ಐಕ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ, ಸಹಬಾಳ್ವೆಯನ್ನು ಕಾಣಲು ಸಾಧ್ಯವಾಗ್ತದೆ. ಎಲ್ಲಾ ಸೂಫಿಗಳ ಚರಿತ್ರೆಯನ್ನು ನೋಡಿದರೂ ಕೂಡ ಸರ್ವ ಮತಗಳ ಒಂದು ದೊಡ್ಡ ಮಟ್ಟದ, ಬಹಳ ದೊಡ್ಡ ಮಟ್ಟದ ಒಂದು ಸಂಯೋಜನೆ ಮಾಡಿ ಎಲ್ಲ ಮನುಷ್ಯರು ಕೂಡ ಒಂದಾಗಿ ಬಾಳುವ ವಿಶಾಲವಾದ ಒಂದು ಸಂಕಲ್ಪವನ್ನ ಜಗತ್ತಿನ ಮುಂದಿಟ್ಟು ಹೋದಂತಹ ಮಹಾತ್ಮರ ಚರಿತ್ರೆಗಳು ನಮ್ಮ ದೇಶದಲ್ಲಿ ಸಾಕಷ್ಟಿವೆ. ಆ ಪೈಕಿ ನಾವಿವತ್ತು ಹೇಳಬಹುದಾದ ಕಟ್ಟಕಡೆಯ ಉದಾಹರಣೆ ಕುರ್ರತು ಸಾದಾತ್ ಸೈಯದ್ ಫضಲ್ ಕೊಯಂಬತ್ತಂಗಳಲ್ ಬುಖಾರಿ ಅವರ 1ನೇ ಸಂಸ್ಮರಣ ಸಮ್ಮೇಳನದ ಸಮಾರಂಭದ ಈ ಒಂದು ಸಾಂಸ್ಕೃತಿಕ ವೇದಿಕೆ ನಮ್ಮೆಡೆಯಲ್ಲಿರುವಂತಹ ಎಲ್ಲಾ ರೀತಿಯ ಒಗ್ಗಟ್ಟುಗಳನ್ನು ಮೂಡಿಸಿ ಈ ನಾಡಿನ ಒಂದು ಸಾಂಸ್ಕೃತಿಕವಾದ ಅಡಿಗಲನ್ನು ಹಾಕುವಂತಹ ಒಂದು ಕಾರ್ಯಕ್ರಮವಾಗಿ ಮಾರ್ಪಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.